ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಗರಸಭಾ ಸದಸ್ಯ ಜಗದೀಶ್ ಹಮ್ಮಿಕೊಂಡಿದ್ದ ಉಚಿತ ರಕ್ತದಾನ ಶಿಬಿರದಲ್ಲಿ 128 ಯೂನಿಟ್ ರಕ್ತ ಸಂಗ್ರಹ. ಕೊರೋನಾ ವೈರಸ್ ಮಹಾಮಾರಿಯಿಂದ ಎಲ್ಲ ರೋಗಗಳಿಗೂ ರಕ್ತದ ಕೊರತೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಕ್ತದ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 128 ಯೂನಿಟ್ ರಕ್ತ ಸಂಗ್ರಹವಾಗಿದೆ ಎಂದು ನಗರದ 19ನೇ ವಾರ್ಡಿನ ನಗರಸಭಾ ಸದಸ್ಯ ಜಗದೀಶ್ ಹೇಳಿದರು. ನಗರದ ಬೆಂಗಳೂರು ರಸ್ತೆಯ ಸಾದರಿ ಕಾಂಪ್ಲೆಕ್ಸ್ನಲ್ಲಿ ಹಮ್ಮಿಕೊಂಡಿದ್ದ ಉಚಿತ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಸ್ನೇಹಿತರ ಸಹಕಾರದೊಂದಿಗೆ ಈ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಕೋವಿಡ್-19 ಕೊರೋನಾ ವೈರಸ್ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಪಘಾತ ಮತ್ತು ಇತರೆ ರೋಗಿಗಳಿಗೆ, ಅದರಲ್ಲೂ ಹೆರಿಗೆಯ ಸಂದರ್ಭದಲ್ಲಿ ರಕ್ತದ ಕೊರತೆ ಇದ್ದು, ಇಂತಹ ಸಮಯದಲ್ಲಿ ರಕ್ತದಾನ ಮಾಡುವ ಮೂಲಕ ಅವರ ಪ್ರಾಣ ಉಳಿಸಲು ಈ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಶಿಬಿರದಲ್ಲಿ ಸುಮಾರು 175ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಲು ಮುಂದಾಗಿದ್ದು, ಅದರಲ್ಲಿ ಹಲವರು ವಿವಿಧ ಕಾರಣಗಳಿಂದ ತಿರಸ್ಕೃತಗೊಂಡ ಪರಿಣಾಮ 128 ಮಂದಿ ಮಾತ್ರ ರಕ್ತದಾನ ಮಾಡಲು ಸಹಕಾರವಾಯಿತು ಎಂದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಗರಸಭಾ ಸದಸ್ಯ ಜಗದೀಶ್ ರವರ ಅಣ್ಣಂದಿರಾದ ಗೋವಿಂದ್ ಮತ್ತು ಕುಮಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಡಾಕ್ಟರ್ ಹೇಮಂತರಾಜ್, ಎಸ್ ಶ್ರೀನಾಥ್, ಭರತ್ ಕುಮಾರ್, ನಿವೃತ್ತ BO ನಾರಾಯಣ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆಪರೇಷನ್ ಮಾಡಿ ಆಕ್ಸಿಡೆಂಟ್ ಇರೋರಿಗಾಗಲಿ ಅಥವಾ ಅನಿಮಿಕ್ ಇರೋರಾಗಲಿ, ತಲಸೀಮಿಯಾ ಇರೋರಾಗಲಿ, ಪ್ರೆಗ್ನೆನ್ಸಿ ಹೆಣ್ಮಕ್ಳಿಗಾಗಲಿ ಇದು ಕೊಟ್ಟರೆ ಪ್ರಾಣ ಉಳಿಯುತ್ತೆ, ಅವರಿಗೆ ಒಂದು ಜೀವದಾನ ಕೊಟ್ಟಂಗಾಗುತ್ತೆ. ಇಂಥ ಒಂದು ಅಮೂಲ್ಯವಾದ ಸೇವೆಯನ್ನು ನೀವು ಭಾರಿ ಈಸಿಯಾಗಿ ಪಡ್ಕೋಬೋದು, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು, ಜೀವ ಉಳಿಸ್ಬೋದು. ಇದು ಅಗೋಚರವಾದಂಥ ಒಂದು ಸೇವೆ ನಿಮಗೆ ಇಂಥವ್ರ ಹತ್ರ ಯಾರಿಗೂ ಗೊತ್ತಾಗಲ್ಲ, ಭಗವಂತನಿಗೆ ಒಂದೇ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಈ ದಾನ ಮಾಡೋದರಲ್ಲಿ ಪಾತ್ರವಹಿಸಿ ನೀವು ಅಗೋಚರವಾದ ಪುಣ್ಯನ ಕಟ್ಕೋಬೇಕು ಅಂತ ನನ್ನ ಆಸೆ. ನಿಮ್ಮ ಹೆಸರು ಸರ್? ಆರ್ ಹೇಮಂತರಾಜ್ ಸಾವಳಗಿ ಅಂತ, ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್. ರಕ್ತದಾನ ಶಿಬಿರದಿಂದ ಈ ಬ್ಲಡ್ ಕ್ಯಾಂಪನ್ನು ಆಯೋಜಿಸಲಾಗಿದೆ. ಎಲ್ಲರೂ ವಾಲಂಟಿಯರ್ಗೆ ಬಂದು ಬ್ಲಡ್ ಕೊಡ್ತಾ ಇದ್ದಾರೆ. ನಾವು ನಮ್ಮ ಸ್ನೇಹಿತರಿಗೆಲ್ಲ ಕರೆ ಮಾಡಿ ಹೇಳಿದ್ದೀವಿ, ರಕ್ತದಾನ ಕೊರತೆ ಇರೋದ್ರಿಂದ ಮತ್ತು ಗರ್ಭಿಣಿ ಸ್ತ್ರೀಯರಿಗಾಗಲಿ, ಕ್ಯಾನ್ಸರ್ ರೋಗಿಗಳಿಗಾಗಲಿ ಬ್ಲಡ್ ಕೊರತೆ ಇದೆ ಅಂತ ನಮ್ಮ ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ನಮಗೆ ಕರೆ ಮಾಡಿ ಹೇಳಿದಾಗ ನಾವು ಎಲ್ಲರೂ ಸ್ನೇಹಿತರಿಗೂ ಕರೆ ಮಾಡಿ ಈ ಥರ ಒಂದು ಬ್ಲಡ್ ಕ್ಯಾಂಪ್ ಆಯೋಜನೆ ಮಾಡೋಣ ಅಂತ ಹೇಳ್ಕೊಂಡಿದ್ವಿ. ಮತ್ತು
ಮತ್ತು ಎಲ್ಲರೂ ಸೇರಿ ಇವತ್ತು 25ನೇ ತಾರೀಕು ಏನಿದೆಯೋ ಇವತ್ತು ಆಯೋಜನೆ ಮಾಡೋಣ ಅಂದ್ಕೊಂಡು ನಮ್ಮ ಸುಧಾಕರ್ ಅಣ್ಣನವರು ಕರೆ ಮಾಡಿ ಹೇಳಿದಾಗ ಅವರ ನೇತೃತ್ವದಲ್ಲಿ ಮಾಡಿ ಇಂಥ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಾವು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಈಗ ಆಯೋಜಿಸಿದ ಸುಮಾರು ಜನ ಆಲ್ರೆಡಿ ಬಂದು ಭೇಟಿ ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಾವು ಕುಮಾರ್ ಅಂತ ವಾರ್ಡ್ ನಂಬರ್ 19 ಕೌನ್ಸಿಲರ್ ಅವರ ಅಣ್ಣ ಮಾತಾಡೋದು. ಚಿಕ್ಕಬಳ್ಳಾಪುರದಲ್ಲಿ ಬ್ಲಡ್ ಕೊರತೆ ಇದ್ದು ನಮ್ಮ ಫ್ರೆಂಡ್ ಒಬ್ಬರು ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನಮ್ಮ ಫ್ರೆಂಡ್ಸ್ನೆಲ್ಲರೂ ಸ್ವಲ್ಪ ಬ್ಲಡ್ ಕೊಡಿಸಿ ಅಂತ. ನಾವು ಎಲ್ಲರೂ ಮಾತಾಡಿದ್ದೀವಿ, ಸುಧಾಕರ್ ಅವ್ರಿಗೂ ತಿಳಿಸಿದ್ದೀವಿ. ಆಯಿತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನರಿಗೆ ಒಳ್ಳೇದಾಗೋದಾಗಿದ್ದರೆ ಏನಾದರೂ ಮಾಡಿ ಅಂತ ನಮಗೆ ಒಂದು ಮೆಸೇಜ್ ಕಳಿಸಿದ್ರು. ನಾವು ನಮ್ಮ ಸ್ನೇಹಿತರು ಎಲ್ಲರಿಗೂ ನಾವು ಮೆಸೇಜ್ ತಿಳಿಸಿದ್ದೇವೆ. ಎಲ್ಲರೂ ಬರ್ತಾ ಇದ್ದಾರೆ, ವ್ಯಾಲೆಂಟ್ರಿಯಾಗಿ ಅವರೇ ಬಂದು ಬ್ಲಡ್ ಕೊಡ್ತಾ ಇದ್ದಾರೆ. ನಾವು ಇದೇ ತರಹ ಮುಂದೆಗೂ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಇದೇ ಥರ ಯಾವುದೇ ಆಗಲಿ, ಬ್ಲಡ್ ಬ್ಯಾಂಕ್ ಆಗಲಿ, ಇನ್ನೊಂದಾಗಲಿ, ಸಮಾಜ ಸೇವೆ ಆಗಲಿ, ಏನಾದರೂ ಆಗಲಿ ಮುಂದೆ ಇದೇ ಥರ ಕಂಟಿನ್ಯೂಷನ್ ಮಾಡ್ತಾ ಇರ್ತೇವೆ. ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸಗಳನ್ನು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದೆ ಕೊರೋನಾ ಇದರಲ್ಲಿ ಸ್ಯಾನಿಟೈಸರು ಮತ್ತು ಮಾಸ್ಕ್ಗಳು ಇನ್ನು ಜನರಿಗೆ ಯೂಸ್ ಆಗುವಂಥವು, ಹೆಲ್ಪ್ ಆಗುವಂಥವು ಯಾವುದೇ ಕಾರ್ಯಗಳಿದ್ರೂ ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇರ್ತೇವೆ. ಇದಕ್ಕೆ ಮುಂಚೆ ಏನೋ ಮಾಡ್ತಾ ಇದ್ದೀವಿ. ಎಲ್ಲೂ ನಾವು ನ್ಯೂಸ್ ಚಾನಲ್ಗಳೆಲ್ಲೂ ಬಂದಿಲ್ಲ. ಕೊರೋನಾ ಟೈಮಲ್ಲಿ ಯಾವ ನ್ಯೂಸ್ ಚಾನಲಲ್ಲೇನು ಬಂದಿಲ್ಲ ನಾವು. ಆದರೂ ನಾವು ಕಿಟ್ಗಳು, ಮಾಸ್ಕ್ಗಳು ಎಲ್ಲ ಕೊಡ್ತಾ ಇದ್ದೀವಿ. ಮೊದಲನೇ ಸತಿಯಾಗಿ ಈ ಬ್ಲಡ್ ಬ್ಯಾಂಕ್ನನ್ನು ನಾವು ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ನಮ್ಮ ಸ್ನೇಹಿತರ ಎಲ್ಲರೂ ತುಂಬ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ, ನಮ್ಮ ಸ್ನೇಹಿತರಿಗೆಲ್ಲರಿಗೂ, ಸುಧಾಕರ್ ಅವರ ಬೆಂಬಲಿಗರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಸುಧಾಕರ್ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಪ್ರಕಾರ ಎಷ್ಟು? ನಮ್ಮ ಪ್ರಕಾರ ಒಂದು 200 ಮೇಲೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಐಡಿಯಾ ಇಲ್ಲ. 200 ಮೇಲೆ ಆಗ್ಬೋದು 100%.